ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನಿಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆ ಆಗ್ತಾಯಿದೆ. ಈಗಷ್ಟೇ ಅದ್ವಿನ್ ಟಿಫಿನ್ ಬಾಕ್ಸ್ ಎಲ್ಲ ಮಾಡಿ ಆಯಿತು. ನಾನು ಯಾವುದೇ ವ್ಲಾಗನ್ನು ಮಾಡಿರಲಿಲ್ಲ, ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಬಂದು ಸಬ್ಸಿಗೆ ಅಕ್ಕಿ ಕಡುಬು ಮಾಡೋಣ ಅಂತಿದ್ದೀನಿ. ಸಬ್ಸಿಗೆ ಸೊಪ್ಪಿನ ಕಡುಬು ಮಾಡೋಣ ಅಂತಿದ್ದೀನಿ. ನಿಮ್ಮ ಜೊತೆ ಕೂಡ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಅದ್ವಿನ್ ಟಿಫಿನ್ ಬಾಕ್ಸ್ಗೆ ಇವತ್ತು ನಾನು ಪಾನ್ ಕೇಕ್ ಮಾಡಿದ್ದೆ. ಸೊ ಇದನ್ನು ಆರ್ನಾಗೆ ಸ್ವಲ್ಪ ಮಾಡಿಕೊಡೋಣ ಅಂತ ಆಮೇಲೆ ಸೊ ಇವಾಗ ಜೊತೆಗೆ ಮತ್ತೆ ಪೋಹ ಕೂಡ ಮಾಡಿದ್ದೆ. ಇದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಇನ್ನು ಇದು ಬಂದು ಅಕ್ಕಿ ನೆನೆಸಿಟ್ಟಿದ್ದೀನಿ. ನೀರು ದೋಸೆ ಕೂಡ ಮಾಡ್ಕೋಬಹುದು. ಸೊ ಇವತ್ತು ನಾನು ಸಬ್ಸಿಗೆ ಸೊಪ್ಪಿತ್ತು, ಅದರ ಕಡುಬು ಮಾಡೋಣ ಅಂತ ಹೇಳಿ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ರುಬ್ಕೊಬರ್ತೀನಿ ಇವಾಗ. ಸೊ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ಇದೊಂದು ಟಿಪ್ಸು ಮಾಡ್ಕೋಬೇಕು. ತುಂಬಾ ಶಾರ್ಪಾಗಿ ಬರುತ್ತೆ. ಸೊ ನೋಡ್ಬೋದಿಲ್ಲೇ ಚಿಕ್ಕದಾಗಿ ಹಚ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಈರುಳ್ಳಿ ಬೇಕು. ಮೊದಲಿಗೆ ಒಂದು ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ ಜೊತೆಗೆ ಈರುಳ್ಳಿ, ಸೊ ಇವಾಗ ವಾಶ್ ಮಾಡ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು, ಸೊ ಇವಾಗ ರುಬ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ತುರಿ ಸಣ್ಣ ಹುಳಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಈ ರೀತಿ ಮಗ್ತಾನೆ ಇರಬೇಕು, ಇಲ್ಲಾಂದರೆ ಅಡಿಗಡೆ ಗಟ್ಟಿಯಾಗಿಬಿಡುತ್ತೆ. ಸೊ ಈ ರೀತಿಯಾಗಿ ಬರಬೇಕು. 1 ನಿಮಿಷ ಮುಚ್ಚಿಟ್ಟು ಬೇಯಿಸಿ ನಂತರ ಉಂಡೆ ಮಾಡಿ ಬೇಯಿಸ್ಕೋಬೇಕು. ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಟೈಮ್ ಆಗ್ತಾಯಿದೆ. ನಾನು ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಶೇರ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಬಂದಿದೆ. ಸೊ ಇವತ್ತಿನ ಕಡುಬು ಈ ರೀತಿಯಾಗಿ ಬಂದಿದೆ. ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಗಮ್ ರೀತಿಯಾಗಿರುತ್ತಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ತುಂಬ ಹೆಲ್ದಿ, ಟೇಸ್ಟಿ ಮಾತ್ರ ಸಕ್ಕತ್ತಾಗಿ ಬಂದಿದೆ.
ತಿನ್ನುವಾಗ ಸ್ವಲ್ಪ ಘಮ್ ಘಮ್ ಅನಿಸುತ್ತೆ ಈ ರೀತಿ. ವಾವ್, ಸಾರೇನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆ ಡಬ್ಬ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಖಾಲಿ ಆಗಿತ್ತು, ವಾಶ್ ಮಾಡಿದ್ದೆ ನಿನ್ನೆ. ಸೊ ಇವತ್ತು ಅದಕ್ಕೆಲ್ಲ ತುಂಬಿಟ್ಕೊಂಡಿದ್ದೀನಿ. ಸೊ ಇದು ಬಂದು ಇದಿಷ್ಟು ಒಗ್ಗರಣೆಗೆ ಹಾಕುವಂಥದ್ದು. ಒಗ್ಗರಣೆ ಇದ್ದಾಗ ಮಾತ್ರ ಇದನ್ನು ಬಳಸ್ತೇನೆ. ಸಾಸಿವೆ, ಜೀರಿಗೆ, ಇದು ಬಂದು ಏನಂತಾರೆ, ಈರುಳ್ಳಿ ಬೀಜ ಇದೆಯಲ್ಲ, ಕಾಳುಂಜಿ ಅಂತ ಕರೀತಾರೆ, ಅದು ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಜೊತೆಗೆ ಇದು ಕಪ್ಪು ಎಳ್ಳು, ಇದು ತುಂಬಾ ಒಳ್ಳೆಯದು. ಇದನ್ನು ಅವಾಗವಾಗ ಬಳಸೋದ್ರಿಂದ ಈ ಹೇರ್ ಎಲ್ಲ ಲಾಸ್ ಆಗುತ್ತಲ್ಲ, ಅದಕ್ಕೆಲ್ಲ ಒಳ್ಳೆಯದು. ಉದ್ದಿನಬೇಳೆ ಮತ್ತು ಇದು ಸ್ಪೂನ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಜೊತೆಗೆ ಇದು ಒಗ್ಗರಣೆಗೆ ಒಣಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡರಲ್ಲಿ. ನನಗೆ ಈ ಡಬ್ಬ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗಿನಿಂದ ಟೈಮೇ ಸಿಕ್ಕಿರಲಿಲ್ಲ. ಈ ಕೊತ್ತಂಬರಿ ಬೀಜನ ನಿನ್ನೆನೇ ಹುರ್ಕೋಬೇಕಿತ್ತು, ಖಾಲಿ ಆಗಿತ್ತು. ಸೊ ಇವತ್ತು ಹುರ್ಕೊಳ್ಳೋಣ ಅಂತ ಹೇಳಿ. ಸೊ ಬೆಳಗಿನಿಂದ ಸ್ವಲ್ಪನೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗೆಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ನಮ್ಮದು ಒಂದು ಹೊಸ ಹೋಟೆಲ್ ಓಪನಿಂಗ್ ಇತ್ತು. ಸೊ ಹಾಗೆ ಅದರ ಕೆಲಸ ಕೂಡ ನಡೀತಾ ಇತ್ತು. ಚಿಕ್ಕ ಪುಟ್ಟ ಕೆಲಸ ಅಂತ ಹೇಳಿ ಟೈಮೇ ಸಿಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ನನ್ನ ಮಾವ ಕೂಡ ಬರ್ತಾ ಇದ್ದಾರೆ. ನೈಟ್ ಆಗ್ಬೋದು, ಬೆಳಿಗ್ಗೆನೇ ಹೊರಟಿದ್ದಾರೆ. ಸೊ ಇನ್ಮೇಲೆ ನಾಳೆಯಿಂದ ಇನ್ನೂ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಆದರೂ ಕೂಡ ನಿಮ್ಮ ಜೊತೆ ಬ್ಲಾಗನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಸೊ ಮಧ್ಯಾಹ್ನ 1 ಗಂಟೆ ಹತ್ರ ಆಗ್ತಾ ಬಂತು, ಆರ್ನ ಬರೋ ಟೈಮ್ ಆಯಿತು. ಅಷ್ಟರೊಳಗಡೆ ಅಡುಗೆ ಕೂಡ ರೆಡಿ ಆಗಿದೆ. ಬೀಟ್ರೋಟ್ ಸಾರಿದೆ, ಜೊತೆಗೆ ಅನ್ನ, ಮೊಟ್ಟೆ ಬೇಯಿಸಿದ್ದೀನಿ. ಇನ್ನು ಇವತ್ತು ಮಧ್ಯಾಹ್ನ ಹೆಲ್ತ್ ಚೆಕಪ್ ಮಾಡಿದ್ದೆ, ಲಾಸ್ಟ್ ವೀಕಲ್ಲಿ ಮಾಡಿದ್ವಿ. ಸೊ ಅದರ ರಿಪೋರ್ಟ್ ಬರಲಿಕ್ಕಿದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ಮಧ್ಯಾಹ್ನ 2 ಗಂಟೆ ಆಗ್ತಾಯಿದೆ. ನಾನು ಅರ್ನಾ ಹಾಸ್ಪಿಟಲ್ಗೆ ಹೊರಟ್ವಿ. ಸೊ ಹಸ್ಬೆಂಡ್ ಬಂದು ಅಲ್ಲೇ ಪಿಕ್ ಮಾಡ್ತಾರೆ. ಹಾಗೆ ಅದ್ವಿನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಹೋಗೋಣ 2:30ಗೆ ಅಂದ್ಕೊಂಡಿದ್ವಿ. ಸೊ ಇಲ್ಲೇ ಹಸ್ಬೆಂಡ್ ಬರ್ತಾರ ಅಂತ ಹೇಳಿ ಗೋರ ನಡ್ಕೊಂಡು ಹೋಗ್ತಾ ಇದ್ವಿ. ಅರ್ನಾಜಿ ಹಾಯ್. अपॉइंटमेंट घ्यायची किती वाजता? ಏನೇ ಅದು ಚಿಕ್ಕ ಮಕ್ಕಳಾಡು, ಚಿಕ್ಕ ಮಕ್ಕಳಾಡು, ನೀನಲ್ಲ, ಚಿಕ್ಕ ಮಕ್ಕಳು. ಯಾರು ಹೇಳೋದು? ಯಾರು ಹೇಳಿದ? ಕಮ್ಮ ಸರ್ಟಿಫಿಕೇಟ್ ತೋರಿಸು. ಗಣಪತಿ ಗಣಪತಿ ಬ್ಯೂಟಿಫುಲ್ ಅಲ್ಲ? ಇಲ್ಲಿ ಯಾರನ್ನ ಏನು ಮಾಡ್ತಿದ್ದಾಳೆ ಅಂತ ಹೇಳಿದರೆ, ಎದುರುಗಡೆ ಒಂದು ಟಿವಿ ಇತ್ತು, ಅದು ಬರ್ತಾ ಇರಲಿಲ್ಲ. ಮಮ್ಮಿ ಯಾಕೆ ಅದು ಬರ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ, ನೀನು ಸರಿಯಾಗಿ ಕೂತ್ಕೊಂಡ್ರೆ ಬರುತ್ತೆ ಅಂತ ಹೇಳಿದೆ. ಈ ರೀತಿ ಸ್ಟ್ರೈಟಾಗಿ ಸ್ಮೈಲ್ ಮಾಡ್ಕೊಂಡು ಕೂತ್ಕೊಂಡವಳೆ, ಟಿ ವಿ ಬರುತ್ತೆ ಅಂತ ಹೇಳಿ. ಅಲ್ಲ ಪ್ಯಾಂಟ್ ಲೈಕಿತ್ತು. ಹಾಯ್ ಮೇಡಮ್, ಮತ್ತೆ ರಾತ್ರಿ ಆಯಿತು. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್.
ಥ್ಯಾಂಕ್ ಯು ಅದ್ವಿನ್. ಇಷ್ಟೋ ತನಕ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅದು ಸ್ಕೂಲಿಂದ ಬಿಟ್ಟು ಇವಾಗ ಬಂದ. ಟೈಮ್ ಬಂತು ಸಾಯಂಕಾಲ 7-8 ಗಂಟೆ ಆಯ್ತಾ. ಸೊ 9 ಗಂಟೆ ಅದ್ವಿನ್. ಅಜ್ಜ ಇನ್ನೂ ಬಂದಿಲ್ಲ. ರಾತ್ರಿ 11 ಗಂಟೆ ಆಗುತ್ತಂತೆ. ಇನ್ನು ಊಟ ಮಾಡಬೇಕು. ಬಂದು ಸುಸ್ತಾಯಿತು ಹೊರ್ಗಡೆ ಹೋಗಿ. ಇವಾಗ ಐಸ್ ಕ್ರೀಮ್ ತಿಂತಾಯಿದ್ವಿ. ಊಟ ಮಾಡಿ ಮಲಗೋದು. ಅಜ್ಜ 11 ಗಂಟೆ ಪಾಪ. 11 ಬಜೆ. ಕಾರ್. ಗುಡ್ ನೈಟ್.